ನಮಸ್ತೆ. 7/7/2025 ಸೋಮವಾರ ಶುಕ್ಲ ಪಕ್ಷ. ಇವತ್ತು ಮೇಷರಾಶಿಯವರಿಗೆ ಅಷ್ಟಮ ಚಂದ್ರ ಇದೆ. ಅಶ್ವಿನಿ, ಭರಣಿ ಮತ್ತು ಕೃತಿಕಾ ನಕ್ಷತ್ರದ 1ನೇ ಪಾದದವರೆಗೆ. ಇವತ್ತು ದ್ವಾದಶಿ ತಿಥಿ ಇದೆ, ರಾತ್ರಿ 11:11ವರೆಗೂ. ಆಮೇಲೆ ತ್ರಯೋದಶಿ. ಅನುರಾಧ ನಕ್ಷತ್ರ ರಾತ್ರಿ 1:11:30 ಅಲ್ಲಿಯವರೆಗೂ. ಅಂದರೆ ಇವತ್ತು ದಿನ ಪೂರ್ತಿ ಆನಂದವೂ ಕಾರ್ಯಸಿದ್ಧಿಯೂ ಉಂಟು. ಆದರೂ ತಿಂಗಳು ಲೆಕ್ಕಕ್ಕಿಟ್ಕೊಳ್ಳಿ. ಆನಂತರ ಬರೋದು ಜ್ಯೇಷ್ಠ ನಕ್ಷತ್ರ, ಅದೂ ಶುಭವಾಗಿ ಇದೆ. ಆದ್ದರಿಂದ ತಿಥಿ ದೋಷವಿಲ್ಲ, ನಕ್ಷತ್ರ ದೋಷವಿಲ್ಲ, ವಾರ ದೋಷವಿಲ್ಲ, ಯೋಗವು ಶುಭ ಯೋಗವಿದೆ. ಹಾಗಾಗಿ ಈ ಯೋಗ ದೋಷವಿಲ್ಲ. ಇಷ್ಟೆಲ್ಲ ಇದೆ ಈ ದಿನ. ಶುಭ ಕಾರ್ಯಗಳನ್ನ ಕೆಲವರು ಮಾಡ್ತಾರೆ. ಚಾತುರ್ಮಾಸಿ ವ್ರತಾರಂಭ, ಸಾಕವ್ರತ, ಇದೆಲ್ಲ ಈ ದಿನದ ವಿಶೇಷಗಳು. ಇವತ್ತಿನ ನಕ್ಷತ್ರ ಪ್ರಕಾರ ಅನುರಾಧ ನಕ್ಷತ್ರ ದೇವಗಣ, ರಾಕ್ಷಸ ಬರೋದು ಜ್ಯೇಷ್ಠ ನಕ್ಷತ್ರ. ಇವತ್ತು ದಿನ ಪೂರ್ತಿ ವೃಶ್ಚಿಕ ರಾಶಿ. ಬೆಳಿಗ್ಗೆ 5:59 12:01 ಅನುರಾಧ ನಕ್ಷತ್ರ 2ನೇ ಪಾದವಿದೆ. ಆನಂತರ ಸಂಜೆ 6:36 ಅದು 3ನೇ ಪಾದ. ಆನಂತರ ರಾತ್ರಿ 1:11 ಅನುರಾಧ ನಕ್ಷತ್ರ 4ನೇ ಪಾದವಿದೆ. ರಾತ್ರಿ ಅಂದರೆ 1:11 ಮೇಲೆ ಜ್ಯೇಷ್ಠ ನಕ್ಷತ್ರ ಬರುತ್ತದೆ. ನಾಳೆನೂ ಇದೇ ಜ್ಯೇಷ್ಠ ನಕ್ಷತ್ರವಿದೆ, ಅಂದರೆ 8ನೇ ತಾರೀಕು. ಆದರೂ ನಾಳೆ ಈ ದಿನ ಶುಭವಾಗಿಲ್ಲ. ಅಂದರೆ ಮಂಗಳವಾರ ದಿನ ಮರಣವು ಸಂಪತ್ತಿನ ನಾಶವೂ ಕೂಡಿ ಬಂದಿರೋದರಿಂದ ಎಚ್ಚರವಾಗಿದೆ. ಮತ್ತು ತಿರುಗಿ ಇವತ್ತಿನ ವಿಷಯಕ್ಕೆ ಅಂತಂದರೆ 7ನೇ ತಾರೀಕಿನ ವಿಶೇಷಕ್ಕೆ ಬರೋಣ. ಇವತ್ತು ಇರುವಂಥ ವಿಷಯಗಳಲ್ಲಿ ಅಭಿಜಿತ್ ಮುಹೂರ್ತ 11:59 12:50. ಆದರೆ ಇಲ್ಲಿ ನಾವು ವಿಂಗಡಿಸಿ ನೋಡಿರುವಂಥ 100% ಶುಭವನ್ನು ಹೇಳ್ತೀವಿ. ಈ ಕಡೆ ಬಂದು ನೋಡೋಣ. ಅಂದರೆ ಹೆಂಗಿದೆ ಅಂತಂದರೆ ಬೆಳಗ್ಗೆ 5:59 7:32 ಒಂದು ಶುಭ ಸಮಯ. 9:14 10:46, ಮಧ್ಯಾಹ್ನ 1:44 3:23, ಸಂಜೆ 4:18 ರಾತ್ರಿ 12:23, ರಾತ್ರಿ 1:50 ಶುಭವಾಗಿದೆ. ಎಮರ್ಜೆನ್ಸಿಗೆ ಇದನ್ನು ಉಪಯೋಗಿಸ್ಕೊಳ್ಳಿ. ಆದರೂ 100% ಅಶುಭವಾಗಿರುವ ಸಮಯಗಳಲ್ಲಿ ಯಾವುದನ್ನು ಮಾಡಬಾರದು. 7:35 9:12 ರಾಹುಕಾಲ. 7:35 9:12 ಅಂತಂದರೆ ಅದರಲ್ಲಿ ವಿಷಕಾಲವೂ ಸೇರುತ್ತದೆ. ಮತ್ತು ಯಮಕಂಡ ಕಾಲ ಬರೋದು 10:48 12:25. ಈ ಸಮಯದಲ್ಲೇ ಮೃತ್ಯುವನ್ನು ಕೂಡುತ್ತದೆ. ಇವತ್ತು 10:54 12:55. ಹಂಗಾಗಿ ಈ ಸಮಯವನ್ನು ಅಂದರೆ ಡಬಲ್ ಆಗಿ ದೋಷ ಇರೋದರಿಂದ ಎಚ್ಚರದಿಂದ ಕಳೆಯಬೇಕಾಗ್ತದೆ. 12:50 1:42 ದುರ್ಮುಹೂರ್ತ ಮಧ್ಯಾಹ್ನ. ಈ ರೀತಿ ಇರೋದರಿಂದ ಈ ಸಮಯದಲ್ಲಿ ಹೆಚ್ಚಿನ ಗಮನ ಕೊಟ್ಕೊಳ್ಳಿ. ಮತ್ತೊಂದು ಸಮಯ ಅಂತ ನೋಡಿದ್ರೆ ಅಂದರೆ ಅದು ದೋಷ ಪರಿಹಾರ ಮಾಡಿಕೊಳ್ಳುವಂಥದ್ದು. ಆದ್ದರಿಂದ ಈ ಸಮಯವನ್ನು ಉಪಯೋಗಿಸಿ ನಿಮ್ಮ ಕಾರ್ಯಗಳನ್ನ ಮಾಡ್ಕೋಬೋದು. ಮುಂದಿನ ಸಂಚಿಕೆಯನ್ನು ನೋಡೋಣ. ಧನ್ಯವಾದಗಳು.